ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಸಂಕಲ್ಪ ಮಿರಾಕಲ್ ವೈಬ್. ನಾನು ರೋಶ್ನಿ. ಹೋಲಿ ಹಬ್ಬ ಮಾರ್ಚ್ 3ನೇ ತಾರೀಕು ಬಂದಿದೆ. ಈ ದಿನ ರಹಸ್ಯವಾಗಿ ಉಪಾಯ ಮಾಡಿ ನಿಮ್ಮ ಜೀವನದಲ್ಲಿ ಶತ್ರುಗಳು ಕೂಡ ನಿಮ್ಮ ಮನೆ ಹತ್ರ ನಿಮ್ಮ ಹತ್ರ ಯಾವ ನೆಗೆಟಿವ್ ಎನರ್ಜಿ ಕೂಡ ಬರೋದಿಲ್ಲ. ಇದ್ರ ಜೊತೆಯಲ್ಲಿ ಧನದ ಆಕರ್ಷಣೆ ಕೂಡ ಆಗುತ್ತೆ, ಹಣದ ಪ್ರವಾಹನೇ ಆಗುತ್ತೆ. ನೀವೇನು ಮಾಡಬೇಕು ಅಂತ ಹೇಳಿದರೆ, ಹೋಳಿ ಹಬ್ಬದ ದಿನ ನೀವು ನಿಮ್ಮ ಕೈಯಲ್ಲಿ ಒಂದು ದೇವ್ರ ಮುಂದೆ ಕುಳಿತು ಒಂದು ಇಡಿಯಷ್ಟು ಅಂದರೆ ಒಂದು ಮುಷ್ಟಿಯಷ್ಟು ಹೆಸರು ಕಾಳು ಮತ್ತು 11 ರೂಪಾಯಿ ಕೈಯಲ್ಲಿ ಹಿಡಿದುಕೊಂಡು ನೀವು ದೇವರಲ್ಲಿ ಸಂಕಲ್ಪ ಮಾಡ್ಕೋಬೇಕು. ಜೀವನದಲ್ಲಿ ಬಂದಿರುವ ಎಲ್ಲ ಅಡೆ ತಡೆ ನೆಗೆಟಿವ್ ಎನರ್ಜಿ ಎಲ್ಲ ದೂರವಾಗಲಿ, ಹಾಗೆ ಲಕ್ಷ್ಮಿ ಸದಾ ನಮ್ಮ ಮನೆಯಲ್ಲಿ ನೆಲೆಸಲಿ ಅಂತ ಸಂಕಲ್ಪ ಮಾಡಿ ಈ ಒಂದು ಮುಷ್ಟಿಯಷ್ಟು ಹೆಸರು ಕಾಳು ಮತ್ತು 11 ರೂಪಾಯಿ ತೊಗೊಂಡು ದೇವರಿಗೆ ಸಂಕಲ್ಪ ಮಾಡಿ ತೊಗೊಂಡೋಗಿ ನೀವು ಯಾರಿಗಾದರೂ ಗೊತ್ತಿಲ್ಲದೆ ಅಂದರೆ ರಹಸ್ಯವಾಗಿ ಗುಪ್ತವಾಗಿ ಹೋಗಿ ಯಾರಿಗಾದರೂ ಬಡವರಿಗೆ ಕೊಟ್ಟುಬಿಡಿ. ನೀವು ಇದು ದಾನ ಮಾಡಬೇಕಾದ್ರೆ ನೀವು ಮನಸ್ಸಲ್ಲಿ ಅಂದ್ಕೋಬೇಕು, ನಮ್ಮ ಜೀವನದಲ್ಲಿ ಬಂದಿರೋ ಎಲ್ಲ ಅಡೆತಡೆ ದೂರ ಆಗಲಿ ಮತ್ತು ತಾಯಿ ಲಕ್ಷ್ಮೀ ದೇವಿಯ ಕೃಪೆ ನಮಗೆ ಸಿಗಲಿ ಆ ಮನಸ್ಸಲ್ಲಿ ಅಂದ್ಕೊಂಡು ನೀವು ದಾನವನ್ನು ಮಾಡಿ. ಇದರಿಂದ ನೋಡಿ ಸ್ನೇಹಿತರೆ, ಈ ಹೋಲಿ ಹಬ್ಬ ನಿಮಗೆ ಸಮೃದ್ಧಿ, ಸುಖ, ಸಮಾಧಾನ, ನೆಮ್ಮದಿ, ಹಾಗೆ ನಿಮಗೆ ಬಂದಿರೋ ಎಲ್ಲ ಅಡೆ ತಡೆ ತೊಂದರೆ ಶತ್ರುಗಳು ಕೂಡ ದೂರ ಆಗ್ತಾರೆ. ಈ ಹೋಲಿ ಹಬ್ಬ ನಿಮಗೆ ಸುಖ ಸಂತೋಷವನ್ನು ಕೊಡಲಿ. ಥ್ಯಾಂಕ್ ಯು.